ಇರಪ್ಪರ ಅದು ನಳ್ಳಿಗಳನ್ನೆಲ್ಲ ನನಗೆ ಹಾಕಿದೀಯಲ್ಲ, ಮನೇಲಿ ತಿನ್ಬಾರ್ದ? ವಾ ಇಲ್ಲ ಕಣವ, ಮನೇಲಿ ಜಾಸ್ತಿನೇ ತಂದಿತ್ತು ತಾತ, ಒಂದು 9 ತಂದಿತ್ತು. ಅಲ್ಲ ಕಣವ, 9 ಜನಕ್ಕೆ 9. ನಮಗೆ ಇಲ್ಲಿ 2 2 3 3 ಅಂತ ಹಾಕಿದೀವಿ ಪಾಪ. ಅವ್ರು ಕೊಟ್ಟಿದೆಯೋ ಇಲ್ವೋ? ತಿನ್ನಪ್ಪ, ಏನು ದಿನ ಬಂದಿರ ನೀವು? ಬರೋದು ನೋಡ್ರೆ ವರ್ಷಕ್ಕೊಂದ್ಸಲ, 2 ವರ್ಷಕ್ಕೊಂದ್ಸಲ. ಅದು ಬರಬಾರ್ದು ಅಂದ್ರೆ ಹೆಂಗಪ್ಪ? ಊಟ ಮಾಡಿ, ಅಚ್ಚುಕಟ್ಟಾಗಿ ಊಟ ಮಾಡಿ. ಆಯ್ತು, ನೀನು ಊಟ ಮಾಡೋದು ಬವ್ವ? ಆಮೇಲೆ ಮನೇಲಿರೋರೆಲ್ಲ ಊಟ ಮಾಡಿದ್ರಾ? ಇಲ್ಲ, ಅವ್ರು ಇನ್ನೂ ಉಂಡಿಲ್ಲ. ಮೊದಲು ನಿಮ್ಮ ಅಪ್ಪ ಅಮ್ಮನಿಗೆ ಕೊಡು ಅಂತಂದ್ರು, ಅದಕ್ಕೆ ಬಂದೆ. ಅಲ್ಲ ಕಣ್ಮಗ, ಸರಿ ಅಪ್ಪ ಅಮ್ಮನಿಗೆ ಕೊಡು ಮೊದಲು ಅಂತ ಅಂದ್ರು, ಸರಿ ಅವ್ರಿಗಾದ್ರೂ ಒಂದು ಪೀಸ್ ಮಾಡಬೇಕು ತಾನೆ, ಎಲ್ಲವೂ ನಮಗೆ ಅಡಿಕ ಬಂದಿದೆಯಲ್ಲ ಹಿಂಗೆ. ಹೇಳ್ತಾ ಇಲ್ವವ್ವ? ತಿನ್ನಿ, ಏನೂ ಆಯ್ಕಿಲ್ಲ ತಿನ್ನಿ. ಮಗ, ಓ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ? ನೋಡಿ ಹಿಂಗಿವಿ. ನೀವು ಹೆಂಗಿದ್ದೀರಿ? ನಾಗರಾಜು, ನೀನು ಹೆಂಗಿದೀಯಪ್ಪ? ನೋಡೋಣ, ಹಿಂಗಿವಿ, ಸುಮಾರಾಗಿವಿ. ನಿಮ್ಮಂಗಿರಕ್ಕಾಗದ? ಯಾಕಪ್ಪ ಹಂಗಂದು? ಸಂಸಾರ ಅಂದರೆ ಎಲ್ಲರದು ಒಂದೇ ಅಲ್ವಾ? ತಿನ್ನೋದು ಉಣ್ಣೋದು ಕೆಲಸ ಮಾಡೋದು ಅದೇ, ಇನ್ನೇನದೇ ಅಲ್ವಾ? ನೀವು ಸರಿಯಾಗಿ ಹೇಳ್ತಿದ್ದೀರಿ ಬಿಡಿ. ಇನ್ನೇನಿದ್ದು ಸಂಸಾರ ಅಂದಮೇಲೆ ಮದುವೆ, ಮಕ್ಕಳು, ಮರಿ, ಅದು ಇದು ಬರೀ ಇದೆಯಾ? ಅಚ್ಚುಕಟ್ಟಾಗಿ ಊಟ ಮಾಡಿ. ಸಾರ್ಗಿರಿ ಹೆಂಗಿರೋದು? ನಳ್ಳಿ ಎಲ್ಲ ಚೆನ್ನಾಗಿದ್ದದ? ಫಸ್ಟ್ ಕ್ಲಾಸ್ ಆಗದೆ ಬಿಡಿ, ಫಸ್ಟ್ ಕ್ಲಾಸ್ ಆಗದೆ, ಒಳ್ಳೆ ಚೆನ್ನಾಗದೆ ಬಿಡಿ. ಹಾಕ್ಸ್ಕೊಂಡು ಚೆನ್ನಾಗಿ ಊಟ ಮಾಡಿ, ಆಮೇಲೆ ನಾಚು ಹಿಚ್ಕೋಬೇಡಿ. ಇಲ್ಲ ತಗೊಳ್ಳಿ, ನಮ್ಮ ಮಗಳು ಮನೆ ನಮ್ಮ ಮನೆ ನಂಗೆ ಅಲ್ವಾ, ಏನಿಲ್ಲ ಊಟ ಮಾಡ್ತೀವಿ. ನೀವು ಬನ್ನಿ ಅಣ್ಣ, ಊಟ ಮಾಡ್ಕೊಳ್ಳಿ. ಇಲ್ಲ ಕಣ್ಮಗ, ಮಾಡು ನಾವು ಆಮೇಲೆ ಮಾಡ್ತೀವಿ. ಬನ್ನಿ, ಊಟ ಮಾಡ್ಕೊಳ್ಳಿ ನೀವು. ಮಗ ಸೀತಾ ಇಕ್ಕೊಡು. ತಾತ ಬನ್ನಿ, ನೀವು ಕೈಗೆ ತೊಳ್ಕೊಂಡು ಬನ್ನಿ. ಇಲ್ಲ ಕಣ್ಮಗ, ಇವ್ರು ಊಟ ಮಾಡ್ಕೊಳ್ಳಿ, ನಾವು ಒಟ್ಟಿಗೆ ಕೂತ್ಕೊಳಕಾಯ್ತದೆ. ಇನ್ನೂ ನಿಮ್ಮ ಅವ ಬಂದಿಲ್ಲ, ಆಮೇಲೆ ನಿಮ್ಮಮ್ಮ ಎಲ್ಲ ಸೇರ್ಕೊಂಡು ಊಟ ಮಾಡ್ಕೊಳ್ಳೋದ. ಇವಣ್ಣ ಬನ್ನಿ, ನನ್ನ ಜೊತೆಗೆ ಕೂತ್ಕೊಂಡು ಊಟ ಮಾಡಿ. ನಾವು ಬೇರೆಯವರ? ಇಲ್ಲ ಕಣವ, ಹಂಗಲ್ಲ, ಆರಾಮಾಗಿ ಊಟ ಮಾಡಿ, ಯಾಕೆ ತೊಂದರೆ ನಿಮಗೆ? ಸರಿ ಬಿಡೋಣ, ಊಟ ಮಾಡೋಕ್ಕೂ ತೊಂದರೆ ಆಗದ? ಒಳ್ಳೆ ಚೆನ್ನಾಗಿ ಹೇಳ್ತಿದ್ದೀರಲ್ಲ ನೀವು. ಇಲ್ಲ ಮಾಡಿ, ಬೇಜಾರು ಮಾಡ್ಕೊಬಿಡಿ, ಮಾಡಿ. ಮಗ, ಮನೇಲಿರೋರೆಲ್ಲ ಒಳ್ಳೆಯವರು ಅಲ್ವವ? ಉಂಕನವ, ಎಲ್ಲರೂ ಒಳ್ಳೆಯವರಯ್ಯ. ನಾನು ಏನು ಮಾತಾಡಿದವ್ರು ಸಿಕ್ಕಿಲ್ಲ, ಅವರೇ ಅರ್ಥ ಮಾಡ್ಕೊಂಡು ತಂದ್ಕೊಡೋದು ಮಾಡೋದು ಎಲ್ಲ ಮಾಡ್ತಾರೆ. ಈಗಲೇ ನೋಡಿ, ನಿಮಗೆ ಊಟ ಮಾಡ್ತಿರೋದಕ್ಕೆ ಯಾಕೆ ತೊಂದರೆ ಕೊಡೋದು ಅಂದ್ಬಿಟ್ಟು ಯಾರು ಊಟ ಕೂತಿಲ್ಲ, ನಿಮ್ಮಿಬ್ರು ಆಗಲಿ ಅಂದ್ಬಿಟ್ಟು. ಎಲ್ಲ ಕಣ್ಮಗಳೇ, ಮನೆಯವರು ಅಂತ ಅಂದಾಗ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು. ನಮ್ಮನ್ನೇ ಬೇರೆ ಕೂಡಿಸ್ಬಿಟ್ರೆ ಹಿಂಗೆ, ಅದು ನಾಚಿಕಿಚ್ಕೊಬಿಡ್ತಾರೆ ಊಟ ಗೀಟ ಮಾಡೋಕ್ಕೆ ಎಲ್ಲರ ಮುಂದೆ ಅಂತ. ಅವರಿಬ್ಬರು ಸಪ್ರೇಟಾಗಿ ಊಟ ಮಾಡಲಿ ಅಂತ ಹೇಳಿದ್ರು, ಅದಕ್ಕೆ ನಿಮಗೆ ಮೊದಲು ಹಾಕ್ಕೊಡ್ತಿರೋದು. ಊಟ ಮಾಡಿ, ಅಚ್ಚುಕಟ್ಟಾಗಿ ಎಷ್ಟು ಬೇಕೋ ಅಷ್ಟು ಊಟ ಮಾಡಿ. ವಾಪ, ಇನ್ನು ಮನೆಯಲ್ಲೆಲ್ಲ ಹಿಂಗಿದ್ದದು, ಮನೆಯೆಲ್ಲ ಹಂಗೆ ಇದ್ದದು, ಇಲ್ಲ ಮಳೆ ಬರೀತೆಲ್ಲ ಸುರಿತಿತ್ತು, ಹಂಗೆ ಸುರಿತದು. ಅದೆಲ್ಲ ಯಾಕವ? ಮದುವೆಯಾಗಿ ಬಂದಿದ್ದು ಅಚ್ಚುಕಟ್ಟಾಗಿ ಗಂಡು ನೋಡ್ಕೊಂಡು, ಅತ್ತೆ ನೋಡ್ಕೊಂಡು, ಮಕ್ಕಳು ನೋಡ್ಕೊಂಡು ಇರವ ಸಾಕು. ಹೇಳಪ್ಪ, ನಾನೇನು ಬೇರೆವಳ ಹೇಳು ಇದಾ? ಆಮೇಲೆ ಮಾತಾಡೋಕ್ಕಾಯ್ತದೆ ಬವ್ವ, ನೀನು ಊಟ ಮಾಡ್ಕೋ. ಇಲ್ಲ ನೀವು ಮಾಡಿ, ನಾನು ಆಮೇಲೆ ಮಾಡ್ತೀನಿ. ನಳ್ಳಿ ಸಾರು ಒಳ್ಳೆ ಫಸ್ಟ್ ಕ್ಲಾಸ್ ಆಗದೆ ಕಣವ, ಸೂಪರ ಮಾಡಿದ್ದಿ ಕಣವ. ನಾನು ಮಾಡಿರೋದಲ್ಲ, ಅತ್ತೆ ಮಾಡಿರೋದು. ಅತ್ತೆ ಮಾಡಿರೋದ? ಆದರೂ ಸೂಪರ, ಭಾರಿ ಸೂಪರ ಮಾಡೋರು ಬಿಡು. ಹಂಗಾರೆ ಚೆನ್ನಾಗಿದ್ದದ ಕರ್ಮಗ, ಒಳ್ಳೆ ಸೂಪರ್ ಆಗದೆ. ಕಣವ ರೀ, ನನಗಂತೂ ಖುಷಿ ಆಯ್ತಲ್ಲ ಕಣ್ರಿ. ಸೀತು ನೋಡಿದ್ಮೇಲೆ ಮನ್ಸಿಗೆ ಒಂಥರ ಸಮಾಧಾನ ಆಯಿತು. ಹೆಂಗೋ ಒಳ್ಳೆ ಜನ ನೋಡಿ ಮಾಡಿದ್ಕೆ ನಮ್ಮ ಸೀತೆ ನೆಮ್ಮದಿಯಾಗಿ ಚೆನ್ನಾಗವಳೆ. ಈಗ ಮೊದಲಿಗಿಂತ ಚೆನ್ನಾಗವಳೆ ಅಲ್ವ, ತುಂಬಕ್ಕೆ ಕಣ. ನನಗೂ ಒಳ್ಳೆ ನಿನಗಿಂತ ಹೆಚ್ಚಾಗಿ ಖುಷಿ ಆಯಿತು. ಚೆನ್ನಾಗಿರಲಿ ಅಲ್ವಾ? ಪಾಪ ಆಗಿಂದನೂ ಚಿಕ್ಕದಿಂದ ಕಷ್ಟಪಟ್ಟವಳೆ. ನಮಗೂ ಅಡುಗೆ ಗಿಡ್ಗೆ ಮಾಡ್ಕೊಂಡು, ಅದು ಮಾಡ್ಕೊಂಡು, ಮನೆಗೇನೆ ಕೆಲಸ ಮಾಡ್ಕೊಂಡು ಹೆಂಗೋ ಕಷ್ಟಪಟ್ಟವಳೆ. ದೇವರು ಕೈ ಬಿಡ್ನಿಲ್ಲ ನೋಡು. ಅಷ್ಟೇ ಚೆನ್ನಾಗಿ ಅತ್ತೆ ಮಾವ ಅಜ್ಜಿ ತಾತ ಎಲ್ಲ ಅವರೇ, ಎಲ್ಲರೂ ಅಷ್ಟೇ, ಒಬ್ಬರು ಅಂತಲ್ಲ, ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ಆಮೇಲೆ ಮೈದಾ ಅವರು ಚೆನ್ನಾಗಿ ನೋಡ್ಕೊಂಡಾರಂತೆ ಕಣ್ರಿ. ಎಲ್ಲರೂ ಒಳ್ಳೆ ಚೆನ್ನಾಗಿ ನೋಡ್ಕೊತಾರೆ. ಅಪ್ಪ ಅಮ್ಮ ಬವ್ವ ಮಗ ಬಾ. ಏನು ಮಗಳೇ ಅದು? ಅಪ್ಪ ಬೀಡನಾ ಎಲ್ಲಿತವ? ನಿಮಗೋಸ್ಕರನೇ ತಂದಿರೋದು ನಿಮ್ಮ ಅಳಿಯ. ಇದೆಲ್ಲ ಯಾಕವತ್ತರ ಹೇಳ್ದೆ ನೀನು? ಬೇಡ ಅನ್ಬೇಕು ತಾನೆ, ತಿನ್ಗಿನಕ್ಕಿಲ್ಲ ಅಂತ ಹೇಳ್ಬೇಕು ತಾನೆ. ಯಾಕೆ ತರಿಸಿದಿ? ಪಾಪ ದುಡ್ಡು ಇರ್ತದೋ ಇರಕಿಲ್ವೋ, ಕಾಸಿದ್ದದೋ ಇರಕಿಲ್ವೋ, ಹಿಂಗೆ ತಗೊಬಂದು ನಿಂಗೆ ಹೊಟ್ಟೆ ಉಡ್ಸಾರ? ಇಲ್ಲ ಕಣವ, ನಾನು ಹೇಳೇ ಇಲ್ಲ. ನಿಮ್ಮ ಅಳಿಯನೇ ತಂದ್ಬಿಟ್ಟು ನಲ್ಲಿ ಗಿಲಿ ಸಾರು ಊಟ ಮಾಡಿದ್ರಲ್ಲ, ಬೀಡ ಗಿಡ ಕೊಡು ತಿನ್ಕೊಳ್ಳಿ ಅಂತಂದ್ರು. ಆಮೇಲೆ ಎಲೆ ಗಿಲೆ ಅಡಿಕೆ ಬೇಕು ಅಂದರು, ಹೇಳು ತತ್ತೀನಿ ಅಂತಿದ್ರು. ನೀನು ಹಾಕೊಳಕ್ಕಿಲ್ವಲ್ಲ ಎಲೆ ಅಡಿಕೆ, ಅದಕ್ಕೆ ಬೇಡ ಅಂತ ಅಂದೆ. ಓ ಹೆಂಗೆ ಅರ್ಥ ಮಾಡ್ಕೊ ತಂದ್ಬಿಟ್ಟವ್ರಲ್ಲ ಕಣಪ್ಪ. ಎಲ್ಲೋ ನೀನು ಬೀಡ ತಿನ್ನೋದನ್ನು ಓಡಿರ್ಬೇಕು ನಿಮ್ಮ ಅಳಿಯ. ಅದೇ ನೀನು ಯಾವಾಗಲೂ ಚಿಕನ್ ಸಾರು ಮಟನ್ ಸಾರು ಏನೇ ಮಾಡಿದ್ರು ಬೀಡ ತಿಂತೀಯಲ್ಲ, ಎಲ್ಲೋ ನೋಡಿರ್ತಾರೆ, ಅದಕ್ಕೆ ತಂದಿರೋದು. ಇಲ್ಲ ಸುಮ್ಮನೆ ತಿರಕಿಲ್ಲ ಅವರು. ಕಣವ ಇರಬೇಕು. ಮಗ ಬವ್ವ ಕೂತ್ಕೋ. ಇಲ್ಲಕ್ಕಂತ ಹೇಳವ, ಏನು ಬೇಕು ಏನು ಥರನೇ ಹೇಳು. ಇದು ಒಳ್ಳೆ ಸರಿ ಐತಲ್ಲ. ಇನ್ನೂ ಅನ್ನ ಉಂಡಿರೋದು ಗಂಟ್ಲಿಂದ ಕೆಳಗಡೆಗೆ ಇಲ್ದೇ ಇಲ್ಲ, ಆಗಲೇ ಏನು ಬೇಕು ಅಂತಂತಿದೀಯಾ? ಯಪ್ಪ ಹೇಳಪ್ಪ, ಮಗಳು ಮನೆಗೆ ಬಂದಮೇಲೆ ನೀನು ಅದು ಇದು ಅನ್ನಂಗಿಲ್ಲ, ಸುಮ್ಮನೆ ಎಲ್ಲನೂ ತಿಂತಾನೆ ಇರಬೇಕು. ಚೆನ್ನಾಗಿ ಹೇಳ್ತೀನಿ ಕಣ್ ಮಗಳೇ. ಇನ್ನೊಂದು 2-3 ದಿನ ಇದ್ಬಿಟ್ರೆ ನಿಮ್ಮ ಅಪ್ಪನ ಹೊಟ್ಟೆ ಹೊಟ್ಟೆ ಆಗದೆ. ಏನವ ಕುಂಬಳಕಾಯ? ಗನ್ಮಗ ಕುಂಬಳಕಾಯೇನೆ. ಆಗಲೇ ನೋಡು ಹೊಟ್ಟೆನ ಎಷ್ಟು ದಪ್ಪ ಮಾಡ್ಕೊಂಡಿರೋದು. ಇರಮಿ ಹೊಟ್ಟೆ ಗಿಟ್ಟೆ ಮೇಲೆ ಕೈ ಹಾಕ್ಬೇಡ ನೀನು. ಒಳ್ಳೆ ಅಪ್ಪ ದಪ್ಪ ಮಾಡ್ಕೊಬಿಟ್ಟಿದೀಯಲ್ಲ ಅಂತಾನೆ ಹೊಟ್ಟೆಯ ಆಗ್ಲಿಗಿಂತ.
ಏನು ಮಾಡದವ ದಪ್ಪ ಆಗ್ಬಿಟ್ಟದೆ ನಿಮ್ಮಮ್ಮ ನೀನಿದ್ದಾಗ ನಿನ್ನ ಬಗ್ಗೆ ತಲೆ ಕೆಡ್ಸ್ಕೊಂಡು ರಾಧನ್ ತಲೆ ಕೆಡ್ಸ್ಕೊತಿದ್ಲು. ಈಗ ಯಾರು ಸಿಗ್ಲಿಲ್ವಲ್ಲ, ನಾನೇ ಇವನೆಲ್ಲ ಬಾ ನವನು ಬಾ ನವನು ಬಾ ನವನು ಒತ್ತೊತ್ತಾದ್ರೂ ಅನ್ನವನು ಬಾ ಬಾ ಅಂತ ಹಿಂಸೆ ಮಾಡಿ 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 ದಪ್ಪ ಹೊಟ್ಟೆ ಮಾಡ್ಬಿಟ್ಟವಳೆ ಬುಡತೆಗೆ. ನೋಡು ಹೆಂಗಾಗಿರೋದು. ನಾನು ಹೇಳ್ತೀನಿ ಚೆನ್ನಾಗಿ ಕಾಣಿಸೋಕ್ಕಿಲ್ಲ ನೋಡೋರಿಗೆ, ಇಷ್ಟೊಂದು ತಿನ್ನೋದು ಬೇಡ ಅಂದ್ರೆ ಅಯ್ಯೋ ತಿನ್ನಿ ಬೇರೆಯವ್ರಿಗೋಸ್ಕರ ಬದುಕಿರೋದು ಇಲ್ಲ ನಮಗೋಸ್ಕರ ಬದುಕಿರೋದು ಅಂತ ನನಗೆ ಉಪದೇಶ ಹೇಳ್ತಾಳೆ ಕಣವ ಮಗ. ನಿಮ್ಮ ಅಮ್ಮಂಗೆ ಸ್ವಲ್ಪ ಬುದ್ಧಿ ಹೇಳವ. ಓ ಅಮ್ಮಂಗೆ ಬುದ್ಧಿ ಹೇಳ್ಬೇಕಾ? ನಾನು ಅಮ್ಮಂಗೆ ಹೇಳೋಕ್ಕಿಲ್ಲ, ನಿನಗೆ ಹೇಳೋದು ಅಲ್ಲ. ನೀನು ಊಟ ಮಾಡಬೇಕು ತಾನೆ ಕರೆಕ್ಟಾಗಿ ಸರಿಯಾಗಿ ಟೈಮ್ಗೆ ಊಟ ಮಾಡಿದ್ರೆ ಅಮ್ಮ ಯಾಕೆ ಊಟ ಮಾಡು ಅಂದದು ನಮ್ಮ ಥರ 300 ಸಲ ಕುಗ್ಗಿಸ್ಕೊಂಡಿಯಾ ನಿನ್ಕನ್ ಮಗ? ಹ್ಞೂ ನಿನಗಿಂತ ಹೆಚ್ಚು. ಒಂದು ಸಲ ಕರೆದ್ರಂತೂ ಬರೋಕ್ಕೆ ಇಲ್ಲ, 5-6 ಸಲ ಕರೆದ್ರೂ ಬರೋಕ್ಕಿಲ್ಲ ಕಣವ. 10-20 ಸಲ ಕರ್ದು ಲೂಜಾಗಿ ನಾನು ಲಾಸ್ಟಲ್ಲಿ ಕಿಡ್ಚಿಬಿಡ್ತೀನಲ್ಲ ನೋಡು, ಆಗ ಬರೋದು. ಓ ಹಂಗಾರೆ ಆಗ್ಲೆಲ್ಲ 400 ಆದ ಗೋಳೈಕತ್ತಿದ್ದೋ ನಿನ್ನ, ಈಗ ಅಪ್ಪ ಗೋಳೈಕತ್ತಿದ್ದದ ಏನವ? ಇನ್ಯಾರಿದ್ದಾರು ನನಗೆ? ನಮ್ಮ ರಾಧು ಒಬ್ಳವಳೆ, ಅವಳು ಇಲ್ಲಿ ಬಂದ್ಬಿಟ್ಲಲ್ಲ, ಇನ್ಯಾರಿದ್ದಾರು? ಅದಕ್ಕೆ ಹೊತ್ತಿಗೆ ಊಟ ಕೊಟ್ಟು ಹಿಂಗೆ ಹಿಂಗೆ ಆಗ್ಬಿಟ್ಟದೆ. ಬುಡಪ್ಪ ಆದರೂ ಚೆನ್ನಾಗಿ ಕಾಣಿಸ್ತಿದ್ದಿ ಬಿಡು, ಒಳ್ಳೆ ಒಂಥರ ಡುಮ್ಡುಮುಕ್ಕೆ. ಏನವ ಅಂತಿದ್ದಿ ಮಗಳೇ? ಡುಮ್ಡುಮುಕ್ಕಿದ್ದೀನ? ಆಗ ಬರೀ ಸಣ್ಣಕ್ಕಿದ್ದೆ. ಎಲ್ಲ ಏನಪ್ಪ ಹೀರೋ ಇಷ್ಟು ಚೆನ್ನಾಗಿದೆಯಲ್ಲ ಇಷ್ಟು ವಯಸ್ಸಾದ್ರೂ ಅಂತ ಅಂತಿದ್ರು. ಈಗ ಏನ್ಲ ಮಗ ಮುತ್ಕೈ ಆಗ್ಬಿಟ್ಟಿದೆಯಲ್ಲ, ತಾತ ಆಗ್ಬಿಟ್ಟಿದೆಯಲ್ಲ ಅಂತವ್ರೆ. ಹಿಂಗ ಮಗ? ಬುಡಪ್ಪ ಅನ್ನೋರೇನು ಥರ ಅಂತಾರೆ. ಎಲ್ಲಕ್ಕೂ ತಲೆ ಕೆಡ್ಸ್ಕೊಂಡು ಕೂತ್ಕೊಳಕ್ಕಾಗ್ತದ? ನೀವೇನು ತಲೆ ಕೆಡ್ಸ್ಕೊಬೇಡಿ ಆಯಿತಾ? ಅಪ್ಪ ಏನು ಬೇಕು ಹೇಳಿ ಅಮ್ಮ, ಏನು ಬೇಕು ಹೇಳಮ್ಮ. ನೀನು ಕಾಲ್ಗಾರು ಬಿದ್ದುಬಿಡ್ತೀನಿ. ಊಟ ಸುದ್ದಿನೇ ಹೇಳ್ಬೇಡಕನವ. ಇನ್ನೇನವ ನಾಳೆ ಎದ್ದು ಹೊಂಟೈತೀವಿ ಬೆಳಗ್ಗೆನೆಯ. ಇವತ್ತು ಇರಕ್ಕಿಲ್ಲ ಅಂದ್ರೂ ಇಸ್ಕೊಂಡಾಯ್ತು ನೀನು. ಇವತ್ತೊಂದೇ ದಿನ ಲಾಸ್ಟು ಕಣವ. ನಾಳೆ ಬೆಳಗ್ಗೆ ಎದ್ದು ಎಷ್ಟೊತ್ತಲೇ ಹೊಂಟೈತೀನಿ. ನಾಷ್ಟ ಏನು ಮಾಡೋದು ಬೇಡ, ನಾನು ಬೇಗ ಹೋಗ್ಬಿಟ್ಟು ಮನೇಲಿ ಮಾಡ್ತೀನಿ. ಹೋಗವ ನೀನು, ನನಗೆ ಬೇಜಾರು ಮಾಡ್ತಾಯಿದ್ದೀನಿ ನೀನು. ಇರೋದು ನೋಡ್ರೆ ಒಂದಿನ, ಅದ್ರಲ್ಲಿ ಬೇರೆ ಹೋಯ್ತೀನಿ ಅನ್ನೋದು ನೋಡು. ನನಗೆ ಗೊತ್ತಿಲ್ಲ, ನಾಳೆ ನಡೆದಿರಲೇಬೇಕು ಇನ್ನೂ 2 ದಿನ. ಅಯ್ಯೋ ಇನ್ನೂ 2 ದಿನನಾ? ಏನವ ಮಾತಾಡ್ತಿದ್ದಿ? ಮನೇಲಿ ಕರಿಯಾಸಾದೆ ಪಾಪ. ನಾನು ಬೆಳಿಗ್ಗೆ ಬಂದಿದ್ನಲ್ಲ ಅದಕ್ಕೆ ಸಂಜೆ ಹೊತ್ತಿಗೆ ಬಂದ್ಬಿಡ್ತೀನಿ ಕಣಣ. ನೋಡ್ಕಣ ಸ್ವಲ್ಪ ಹುಲ್ಗಿಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಕುಡಿಸ್ಬಿಡೋಣ ಮಧ್ಯಾಹ್ನಕ್ಕಿಂತ 2 ಬಂದಿದೆ. ಈಗ ಅಂದಲ್ಲ ನೀನು ಉಳ್ಕವ ಅಂತ ಅತ್ತಿಗೆ ಪಾಪ ಬೇಜಾರು ಮಾಡ್ಕೊತಲ್ಲ. ಸೀತಾ ಇವತ್ತು ಒಂದಿನ ಇದ್ಬಿಟ್ಟು ಬೆಳಿಗ್ಗೆ ಎಷ್ಟೊತ್ತಲೇ ಹೋಗ್ಬಿಡೋದು ಅಂದ್ಬಿಟ್ಟು ಅಣ್ಣನಿಗೆ ಫೋನ್ ಮಾಡಿಬಿಟ್ಟು ಅಣ್ಣ ಇವತ್ತು ಬರೋಕೆ ಆಯ್ಕಿಲ್ಲ ಕಣಣ, ನಾಳೆ ಬೆಳಿಗ್ಗೆ ತನಕ ನೋಡ್ಕೋಣ ಸರ ಅಂತ ಹೇಳಿದ್ದೀನಿ. ಈಗ ಪುನಃ ಫೋನ್ ಮಾಡಿಬಿಟ್ಟು ನಾಳೆಗೆ ಬರ್ತೀನಿ ಅಂದರೆ ಅವಣ್ಣ ಏನು ಅನ್ಕೊಳಕಿಲ್ಲ. ಅವರು ಕೆಲಸ ಎಲ್ಲ ಇರ್ತಾವಲ್ವಾ. ಹೋಯ್ತೀನಿ ಕಣ್ ಮಗ ಪಾಪ. ಹಸ ಗಿಸ ಇಲ್ಲ ಅಂದರೆ ಬೇಕಾದ್ರೆ 2 ದಿನ ಅಲ್ಲ 1 ವಾರ ಇದ್ಬಿಟ್ಟು ಹೋಗುವೆ. ಯಾರು ಟೋಪಿ ಹಾಕ್ತಾ ಇದೀಯಪ್ಪ ನೀನು? ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ ನೀನು. ಯಾವಾಗಲೂ ಹಂಗೆ ತಗೋ, ಕೆಲಸ ಇರಲಿ ಇಲ್ದವ್ರು ಇರಲಿ. ನಮ್ಮ ಮನೇಲಿ ಎಲ್ಲಿದ್ದೀನಿ ನೀನು? ಯಾಕೋ ಬೇರೆಯವ್ರ ಮನೆ ಅಲ್ವಾ, ಅದಕ್ಕೆ ಹೆಂಗೆ ಮಾತಾಡ್ತಿದ್ದಿ ತಗೋ ನೀನು. ಇಲ್ಲ ಕಣ್ಮಗಳೇ, ನಿಜವಾಗ್ಲೂ ಈಗೇನು ನಿನ್ನ ಜೊತೆಗೆ ಇರಬೇಕು ತಾನೇ, ಬೇಜಾರಾಯ್ತು ತಾನೇ. ಬೇಜಾರಾಗಬೇಡ ಅಂದರೆ ನಿಮ್ಮ ಅಮ್ಮನೇ ಇರಿಸ್ಕೊ, 1-2 ದಿನ ಇಸ್ಕೊಂಡು ಕಳಿಸ್ಕೊಡು. ನೀನು ಇರಪ್ಪ, ನೀನು ಚೆನ್ನಾಗಿರ್ತದೆ. ಅಯ್ಯೋ ಏನು ಮಾಡೋದವ, ನಮ್ಮ ಪರಿಸ್ಥಿತಿಗಳು ಹಂಗವೆ, ಹೋಗ್ಲೇಬೇಕು. ಹೇಳಿದ್ನಲ್ಲ ನಿಮ್ಮ ಅಮ್ಮನ ಇರಿಸ್ಕೊ. ಬೇಡ ಬಿಡ್ರಿ ಇರೋದು. ಬುಡು ಮಗ ಸೀತಾ, ಯಾಕವ ಬೇಜಾರ ಆಗ್ಬೇಡ ಪಾಪ. ಈಗ ಈ ನಾಳೆ ಹೋಗ್ಬಿಡ್ರೆ ಊರಿಗೆ ಅಡುಗೆ ಗಿಡ್ಗೆ ಎಲ್ಲ ಯಾರು ಮಾಡ್ಕೊಟ್ಟರು? ಇವ್ರಿಗೆ ಬೇರೆ ಅಡುಗೆ ಮಾಡೋಕ್ಕೂ ಬರೋಕ್ಕಿಲ್ಲ. ಏನು ಮಾಡಾರವ? ಬೇಡ ಬಿಡು, ಹೋಯ್ತೀನಿ. ಪಟ್ಲು ಅಂದರೆ ಹೊಟ್ಟೆ ಹಾಳಾಯ್ತದೆ. ಈಗಲೇ ಕುಂಬಳಕಾಯಿ ನಂಗವ್ರೆ, ಆಮೇಲೆ ಇನ್ನೂ ಊದೋಯ್ತಾರೆ ಅಷ್ಟೇ ಊಟ ತಿಂದು. ಬೇಡ ಬಿಡವ, ನಂಗೆ ಗೊತ್ತಿಲ್ಲ. ನೀವಿಬ್ಬರು ಇರಲೇಬೇಕು. 2 ದಿನ ಊಟ ತಿಂದ್ಬಿಟ್ರೆ ಹೊಟ್ಟೆ ತಪ್ಪ ಆಗ್ಬಿಟ್ಟದವ. ಏನೂ ಆಯ್ಕಿಲ್ಲ. 2 ದಿನ ಹೋಟ್ಲ ತಿಂದರೆ ಏನೂ ಆಯ್ಕಿಲ್ಲ. ನನಗೆ ಗೊತ್ತಿಲ್ಲ, ಅದೆಲ್ಲ ನಂಗೆ ಗೊತ್ತಿಲ್ಲ. ಹೋಗಂಗಿಲ್ಲ ಅಂದಮೇಲೆ ಹೋಗಂಗಿಲ್ಲ ಅಷ್ಟೇ. ಮಗಳೇ ಇಲ್ಲ ಕಣವ, ಬೇಡ ಕಣವ, ಬೇಜಾರಾಗ್ಬೇಡ ಕಣವ, ಬೇಜಾರಾಗ್ಬೇಡ. ಈಗೇನು ನಿಂಗೆ ಬೇಜಾರಾಗ್ಬಾರ್ದು ಅಂತ ನಾನು 2 ದಿನ ಇಡ್ತೀನಿ. ಏನು ಜಾಸ್ತಿ ಇರೋಕ್ಕಾಯ್ಕಿಲ್ಲ ಕಣವ. ಸರಿ ಕಣವ, ಆಯಿತು ಸರಿ. ಇದೆಯಪ್ಪ ಇದು ಮಗಳೇ, ಇತ್ಲಿದ್ದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಆಯಿತು, ಮುಂದೆ ನೋಡ್ಕೊಂಡು ಹೋಗು. 70,000 ಸರಿ ಕಣವ. ಇದ ಬವ್ವ ಕೂತ್ಕೋ. ವಾ ಬೀಡ ತಿನ್ನು ತಕೋ ಅವ. ಅಪ್ಪನು ಬಂದ್ಬಿಡ್ಲಿ ಒಮ್ಮೆಗೆ, ಆಮೇಲೆ ತಿಂತೀನಿ. ಹ್ಞೂ ಕಣವ. ಆಮೇಲೆ ಇನ್ನೇನು ಸಮಾಚಾರವ ಮಗಳೇ? ಏನು ಹೇಳದವ? ಏನು ಹೇಳೋದು? ಏನಿಲ್ಲ ಕಣವ. ನೀನೊಳ್ಳೆ ಚೆನ್ನಾಗಿದೆಯಲ್ಲ, ನಮಗೂ ಖುಷಿ ಆಯಿತು ಕಣವ. ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ. ನನ್ನ ಮಗ ನೋಡಿದ್ನಲ್ಲ, ಚೆನ್ನಾಗಿ ನೋಡ್ಕೋತಾರೆ. ಅವ ಇನ್ನೂ 3 ವರ್ಷ ಆದ್ರೂ ಮಕ್ಕಳಾಗಿಲ್ವಲ್ಲವ. ಆಸ್ಪತ್ರೆಗೆ ಹೋಗೋದ? ಏನವ ಮಾತಾಡ್ತಿದ್ದೀನಿ ನೀನು? ಆಸ್ಪತ್ರೆ ಏನು ಬೇಡ ಕಣವ. ಏನು ವಯಸ್ಸು ಮೀರೋಗ್ಬಿಟ್ಟಿದ್ದದ, ಬರೀ 23 ವರ್ಷಕ್ಕೆ ಹೆಂಗೆ ಆಡ್ತಿದೀಯಲ್ಲ ಮಗಳೇ. ಹಂಗಲ್ಲ ಕಣವ, ಮದುವೆಯಾಗಿ 3 ವರ್ಷ ಆಗದೆ. ಆಗಲಿಲ್ಲ ಅಂದರೆ ಜನಗಳು ಏನು ತಿಳ್ಕೊಳಕ್ಕಿಲ್ಲ ಪಾಪ. ನಿನಗೂ ಬೇಜಾರಾಗ್ಬಾರ್ದು ಅಲ್ವಾ. ಆಮೇಲೆ ಏನೇ ಆಗಲಿ ಮುಂದೆ ಸಮಯ ಹಿಂಗೆ ಇರೋಕ್ಕಿಲ್ಲ. ಆಮೇಲೆ ಮಕ್ಕಿಕ್ಕಳು ಆಗೋದಿಲ್ಲ ಅಂದ್ಬಿಟ್ರೆ ಅಂತೇವನ್ನೆಲ್ಲ ನಮ್ಮ ಊರಲ್ಲೆಲ್ಲ ನೋಡೀನಿ ಕಣವ. ಕಷ್ಟ ಕಣವ ಜೀವನ. ನಾವು ಹೇಳ್ದಂಗೆ ಆಗಲ್ಲ, ನಾವು ಅಂದ್ಕೊಂಡಂಗೂ ಆಯ್ಕಿಲ್ಲ ಕಣವ. ಅದಕ್ಕೆ ಕಣವ ಒಂದ್ಸಲ ಇರಲಿ ಹೋಗ್ಬಿಟ್ಟು ಆಸ್ಪತ್ರೆಗೆ ಏನೇನು ಸರಿ ಇಲ್ಲ ಏನೇನು ಸರಿ ಅದನ್ನೆಲ್ಲ ಕೇಳ್ಕೊಬಂದ್ರೆ ನಮ್ಮ ಮನ್ಸಿಗೂ ಸಮಾಧಾನ ತಾನೇ. ಬುಡವ, ಏನು ವಯಸ್ಸಾಗಿಲ್ಲ ನನಗೂ. ದೇವ್ರು ಯಾವಾಗ ಕೊಡ್ತಾನೋ ಆವಾಗಲೇ ಕೊಡ್ಲಿ ಬಿಡವ. ಕಣ್ಮಗ ಅದಕ್ಕೂ ಒಂದು ಇಷ್ಟು ಸಮಯ ಅಂತ ಇರ್ತತಾನೆ. ಹೇಳು ನೀನು ಯೋಚನೆ ಮಾಡು. ಮುಂದೆ ಒಂದಿನ ಡಾಕ್ಟ್ರು ಅಯ್ಯೋ ಆಗಲೇ ಬಂದಿದ್ರೆ ವಾಸಿ ಆಗ್ತಿತ್ತು, ಈಗ ಟೈಮ್ ಆಗ್ಬಿಟ್ಟದೆ ಅಂತ ಅಂದ್ಬಿಟ್ರೆ ಏನು ಮಾಡೋಕ್ಕಾಗೋದು ಹೇಳು? ಮನ್ಸಿನ ಜೀವನ ಹಿಂಗೆ ಕಣವ. ಈಗಿದ್ದು ಸಮಯ ಮುಂದೆ ಇರೋಕ್ಕಿಲ್ಲ, ಮುಂದೆ ಇರೋದು ಈಗಿರಕ್ಕಿಲ್ಲ ಕಣವ ಮಗಳೇ. ಅರ್ಥ ಮಾಡ್ಕವ ನೀನುವೆ.
ಸರಿ ಈಗ ಏನು ಮಾಡಬೇಕು ಹೇಳವ ಅದನ್ನಾದ್ರೂ ನನ್ನ ಮಗ ಅದಕ್ಕೆ ಈ ವಿಷಯನ ಎಲ್ಲರ ಮುಂದೆ ಹೇಳಿಲ್ಲ. ಆಮೇಲೆ ನಿಮ್ಮ ಅಪ್ಪನ ಮುಂದೆನೂ ಹೇಳಿಲ್ಲ, ಬೇಜಾರು ತಿಳ್ಕೊತಾರೆ ಅಂತ. ಈಗ ಏನು ಮಾಡು ಗೊತ್ತವ, ಈಗ ನಾಳೆ ಹಿಂಗಿದ್ರು ನಾನು ಇಲ್ಲೇ ಇರ್ತೀನಲ್ಲ, ಹೋಗಿ ಬರೋದು ಆಸ್ಪತ್ರೆಗೆ ನಾಳೆನಾ? ಸರಿ ಕಣವ, ಆಯಿತು. ನೋಡು ಮಗಳೇ, ಎಷ್ಟು ಜನ ಒಳ್ಳೆಯವರು ಅಂದರೆ ಇದೆಲ್ಲ ಗೊತ್ತಾಯ್ತದೆ. 3 ವರ್ಷ ಆದ್ರೂ ಮಕ್ಕಳಾಗಿಲ್ಲ. ಇದೇ ಜಾಗದಲ್ಲಿ ನಿಮ್ಮ ಅತ್ತೆ ಜಾಗದಲ್ಲಿ ಬೇರೆ ಯಾರಾದರೂ ಬೇರೆಯವ್ರು ಇದ್ದಿದ್ರೆ, ಅಯ್ಯೋ ನೋಡು 3 ವರ್ಷ ಆದರೂ ಮಕ್ಕಳಾಗಿಲ್ಲ, ಅದಾಗಿಲ್ಲ ಇದಾಗಿಲ್ಲ ಅಂತ ಎತ್ತಿ ಎತ್ತಿ ಆಡೋರು. ನೋಡು ಅವರು ಹಂಗೆ ಅಂದರು, ಅಯ್ಯೋ ಬಿಡಕ್ಕ ಇನ್ನೂ ವಯಸ್ಸದಲ್ಲ, ಆಗಲಿ ದೇವ್ರು ಕೊಟ್ಟಾಗ ಕೊಡಲಿ ಬಿಡಕ್ಕ ಅಂತ ಅವರು ಹಂಗೆ ಸಮಾಧಾನ ಹೇಳಿದ್ರು. ಪಾಪ ಬೇರೆಯವ್ರು ಆಗಿದ್ರೆ ನನ್ನ ಗತಿ ಏನವ, ನಿನ್ನ ಗತಿ ಏನು? ದಿನ ಅಳಿಸಿ ಚುಚ್ಚಿ ಮಾತಾಡಿನ ಸಾಯಿಸ್ಬಿಡೋರು ಕಣವ. ಜನ ಒಳ್ಳೆಯವರಾಗಿರೋದಕ್ಕೆ ಸುಮ್ಮನೆ ಅವರೇ ಕಣ್ಮಗ. ಅದಕ್ಕೆ ಅವ್ರು ಯಾವುದೇ ಒಂದು ಮಾತಾಡೋಕ್ಕೆ ಮುಂಚೆ ಅಯ್ಯೋ ನೋಡು ಇನ್ನೂ ಇಷ್ಟು ವರ್ಷ ಆದರೂ ಮದುವೆ ಆಗಿದ್ರು ಮಕ್ಕಳಾಗಿಲ್ಲ ಅಂತ ಅನ್ಸ್ಕೊಳ್ಳೋದು ಬೇಡ ಕಣವ. ಅದಕ್ಕೆ ಅಕಸ್ಮಾತು ಅವ್ರು ಏನ್ಬಿಟ್ರಪ್ಪ, ಹೋಗು ಹಾಸ್ಪಿಟ್ಲಿಗೆ ತೋರಿಸ್ಕೊ ಅಂತ ಅಂದ್ಬಿಟ್ರು, ಇಲ್ಲ ಬಾ ತೋರಿಸ್ಕೊಡ್ತೀನಿ ಅಂತ ಅಂದ್ಬಿಟ್ರು, ಹಂಗೆ ಬೇಜಾರಾಗಿಲ್ವ ನಿನಗೆ? ಅದಕ್ಕೆ ಅವ್ರು ಹೇಳೋ ಮುಂಚೆನೇ ಹೋಗ್ಬಿಟ್ಟು ನೀನು ಹುಷಾರಾಗಬೇಕನ್ನವ ಮಗಳೇ. ಇದೆಲ್ಲ ಹೇಳ್ಕೊಟ್ರೆ ಯಾರು ಹೇಳ್ಕೊಡಕ್ಕಿಲ್ಲ. ಹೋಗ್ಬಿಟ್ಟು ನಮ್ಮ ಹುಷಾರಲ್ಲಿ ನಾವು ಇರಬೇಕು, ಆಯ್ತಾ ಮಗಳೇ? ಕಣವ ಆಯಿತು. ಆಮೇಲೆ ಬೇಜಾರಾಗ್ಬಿಡ ಕಣವ, ಬೇಜಾರು ಮಾಡ್ಕೊಬಿಟ್ಟು ಅಲ್ಲ ನಮ್ಮ ಅವ್ವ ಹಿಂಗೆ ಅಂತಲ್ಲ ಅಂದ್ಬಿಟ್ಟು. ಅಯ್ಯೋ ಇಲ್ಲ ಬಿಡವ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳೋಣ, ನೀಂತಾನೆ ಹೇಳಿದ್ದು, ಏನು ಬೇರೆಯವ್ರು ಹೇಳಿದ್ರಾ? ನೋಡಿ ಈಗಲೇ ಅರ್ಥ ಆಗಿರ್ತದೆ. ಇದೇ ಮಾತಾ ಬೇರೆಯವ್ರು ಹೇಳಿದ್ರೆ ಎಷ್ಟು ಬೇಜಾರಾಯ್ತದೆ ಅಲ್ವವ. ಅದಕ್ಕೆ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಈಗ ಹೋಗ್ಬಿಟ್ಟು ಅಚ್ಚುಕಟ್ಟಾಗಿ ಊಟ ಗೀಟ ಮಾಡ್ಕೊಂಡು ಮನೆಗೆ ಹೋವ. ನಾಳೆ ಬೆಳಿಗ್ಗೆ ಅಪ್ಪ ಊರಿಗೆ ಹೋಯ್ತದಲ್ಲ, ಹೋದ್ಮೇಲೆ ಇನ್ನೇನು ಕೆಲಸ ನಮ್ಮಿಬ್ರಿಗೂ. ಬಂದ್ಗಿಂದ್ರೆ ನಿಮ್ಮ ಅತ್ತೆ ಇಲ್ಲ ನಿಮ್ಮ ಅಮ್ಮ ಯಾರಾದರೂ ಬರಲಿ, ಕರ್ಕೊಂಡು ತೋರಿಸ್ಕೊಟ್ಟನು ಆಯಿತಾ? ಆಮೇಲೆ ದುಡ್ಡಿಲ್ಲ ಅದಿಲ್ಲ ಅಂತ ಯೋಚನೆ ಮಾಡಿಬಿಡಕನವ, ನಾನು ನಮ್ಮ ಮನೆಯವ್ರ ಕೈಲಿ ಇಸ್ಕೊತೀನಿ. ಬಿಡು ಮಗಳೇ, ನಾನೇ ಕೊಟ್ಟನು. ನಿನ್ನ ಗಂಡನ ಬೇರೆ ಕೇಳೋಣ? ಬೇಡ ಬೇಡ ಬೇಡ, ನಾನೇ ಕೊಟ್ಟನು ಬಿಡು. ಇಲ್ಲ ಕಣವ, ಅವ್ರು ಕೇಳಿದ್ರೆ ಏನು ಕೊಡಲ್ಲ ಅಂತ ಅನ್ನಕ್ಕಿಲ್ಲ, ಅವರು ಅರ್ಥ ಮಾಡ್ಕೋತಾರೆ, ಕೊಡ್ತಾರೆ. ಬೇಡ ಕಣ್ ಮಗ, ಇನ್ನು ಮುಂದೆ ಎಲ್ಲ ಖರ್ಚುಗಳು ಇದ್ದೇ ಇರ್ತವೆ, ಇರಲಿ ಪಾಪ. ಈಗ ಹೋಗ್ಬಿಟ್ಟು ನಾನು ತೋರಿಸ್ಕೊಟ್ಟನು ಆಯಿತಾ? ಆಯಿತು ಕಣವ ಆಯಿತು. ಇನ್ನೇನ್ರಪ್ಪ, ವಿಡಿಯೋ ಮುಗಿಯಕ್ಕೆ ಬತ್ತು, ನಾನು ಹೋಯ್ತೀನಿ. ಹಂಗೆ ಈ ವಿಡಿಯೋ ಹೆಂಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋ ನೋಡ್ರಪ್ಪ. ಯಾಕಂದರೆ ನಾವು ಯಾವುದೇ ವಿಡಿಯೋ ಹಾಕೋರು ನಿಮಗೆ ನೋಟಿಫಿಕೇಷನ್ ಬಂದ ಮುಖಾಂತರ ಬರ್ತದೆ, ಆಮೇಲೆ ಮಿಸ್ ಆಯ್ಕಿಲ್ಲ, ಎಲ್ಲ ವಿಡಿಯೋಗಳು ನೋಡ್ಬೋದು ಕಣ್ರಪ್ಪ. ಇನ್ನೇನಪ್ಪ ಮತ್ತೆ ಬರೋದಾ? ಕಮೆಂಟ್ ಮಾಡೋದಂತೂ ಮಡಿಬೇಡಿ. ಹಂಗೆ ಯಾರಾದರೂ ಫ್ಯಾಮಿಲಿ ಫ್ರೆಂಡ್ಸು ಯಾರಾದರೂ ಇದ್ದರೆ ಶೇರ್ ಮಾಡ್ಕೊಂಡು ಎಂಜಾಯ್ ಮಾಡ್ರಪ್ಪ. ನಮಸ್ಕಾರ. ಆಮೇಲೆ ಅಪ್ಪ ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ಲೈಫು ಕನ್ನಡ ಕಾರ್ಟೂನ್ ಚಾನಲ್ 2 ಅಂತ ಒಂದು ಪೇಜ್ನ ಓಪನ್ ಮಾಡ್ಕೊಂಡಿವಿ, ದಯವಿಟ್ಟು ಹೋಗಿ ಸಪೋರ್ಟ್ ಮಾಡ್ರಪ್ಪ. ನಮಸ್ಕಾರ.